ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೊಸಪೇಟೆಗೆ ಬಂದಿದ್ದೀನಿ. ಹೊಸಪೇಟೆಯಲ್ಲಿ ಏನೇನು ಮಾಡ್ತಿದ್ವಿ, ಹೊಸಪೇಟೆ ಏನೇನಿಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಹೊಸಪೇಟೆಯಲ್ಲಿ ಏನೇನು ಪ್ಲೇಸ್ ಇದೆಯಪ್ಪ, ನಾವು ಯಾಕೆ ಬಂದಿದ್ದೀವಪ್ಪ ಅಂತಂದು ಇವತ್ತು ನಾನು ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ. ನಾನು ನನ್ನ ಫ್ರೆಂಡ್ ಬಂದಿದ್ವಿ, ತೋರಿಸ್ತೀನಿ ಬನ್ನಿ ನೋಡೋಣ. ವಾಚ್ ಆ್ಯಂಡ್ ಸಿ. ಫ್ರೆಂಡ್ಸ್, ನಿಮ್ಗೆ ಇಲ್ಲೊಂದು ಅಂಗಡಿ ಕಾಣ್ತಾ ಇರ್ಬೋದು. ಈ ಅಂಗಡಿಯಲ್ಲಿ ನಾನು ಲೆಮನ್ ಸೋಡಾ ಕುಡಿಯೋಕ್ಕಂತ ಬಂದಿದ್ದೀನಿ. ನೋಡೋಕ್ಕಂತೂ ತುಂಬ ಟೇಸ್ಟ್ ಆಗಿದೆ. ಬನ್ನಿ ನೀವು ಒಂದ್ಸಲ ಟೇಸ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅಂತೂ ಇನ್ನೂ ಸ್ವಲ್ಪ ಇದೆ, ನಿಂಬು ಸೋಡಾ ಕುಡಿತಾ ಇದ್ದೀನಿ, ತುಂಬ ಟೇಸ್ಟ್ ಆಗಿದೆ. ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಾ ಇರ್ಬೋದು ಯುವ ಮೂವಿ. ಮೊನ್ನೆ ತಾನೇ ನಾವು ಯುವ ನೋಡ್ಕೊಂಡು ಬಂದು, ಯುವ ಕೂಡ ತುಂಬ ಚೆನ್ನಾಗಿದೆ ಮೂವಿ, ನೋಡ್ಬೋದು. ನಾವು ಕಾಲೇಜ್ ಹೆಸರಿದ್ದಾಗಂತೂ ಸಿಕ್ಕಾಪಟ್ಟೆ ಆ ಥಿಯೇಟರ್ ಒಂದು, ಆ ಥಿಯೇಟ್ರ್ ಹೆಸರು ಏನೈತೆ, ಸರಸ್ವತಿ ಥಿಯೇಟ್ರ್. ಆ್ಯಂಡ್ ನಿಮಗೆ ಇನ್ನೊಂದು ಥಿಯೇಟ್ರ್ ತೋರಿಸ್ತೀನಿ. ನಿಮ್ಗೆ ಇಲ್ಲೊಂದು ಥಿಯೇಟ್ರ್ ಕಾಣಿಸ್ತಾ ಇರ್ಬೋದು, ಈ ಟಾಕೀಸ್ ಹೆಸರು ಮಿರಾಲಮ್ ಅಂತಂದು. ಈ ಟಾಕೀಸಲ್ಲಂತೂ ಸಿಕ್ಕಾಪಟ್ಟೆ ಮೂವಿ ನೋಡಿಬಿಟ್ಟಿದ್ದೀವಿ ಕಾಲೇಜ್ ಡೇಸಲ್ಲಂತೂ. ನಾನು ನನ್ನ ಫ್ರೆಂಡ್ಸು ಇಲ್ಲಿ ಜನನೇ ಇಲ್ಲ, ಆದರೂ ತುಂಬ ದಿನ ಆಗಿದ್ದು ಬಂದು ಎಲ್ಲ ಮೆಮೊರೀಸ್ನ ನಾನು ಕವರ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಿಮಗೆ ಅಲ್ಲಿ ದೊಡ್ಡ ಹೋಟೆಲ್ ಕಾಣಿಸ್ತಾ ಇರ್ಬೋದು, ಅದು ಮಲ್ಲಿಗೆ ಹೋಟೆಲ್ ಅಂತಂದು. ಇನ್ನೊಂದು ಕಾಣಿಸ್ತಾ ಪೆಟ್ರೋಲ್ ಬಂಕ್, ಅದು ಮೊನ್ನೆ ತಾನೇ ಪೆಟ್ರೋಲ್ ಬಂಕ್ ಕೂಡ ಆಗಿದೆ. ಇದೇನು ಕಾಣಿಸ್ತಾ ಇದೆ ಅಲ್ಲ, ಮೊನ್ನೆ ತಾನೇ CNG ಆಟೋಗೆ ಗ್ಯಾಸ್ ಬರೋದು, ಪೆಟ್ರೋಲ್ ಬಂಕ್, ಇದು ಗ್ಯಾಸ್ ಬಂಕ್ ಕೂಡ ರೆಡಿಯಾಗಿದೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಉಳ್ಳಾಗಡ್ಡಿ 4 kgಗೆ 20 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗೂ ಒಣಮೆಣಸಿನ್ಕಾಯಿ ಕೂಡ ಮಾರ್ತಾ ಇದ್ದಾರೆ. ತುಂಬ ಚೀಪ್ ರೇಟಿಗೆ ಸಿಗ್ತಾ ಇದೆ. ತರಕಾರಿ ಇಲ್ಲ, ರೇಟ್ ಇಲ್ಲ, ಏನಿಲ್ಲ. ಆಜಾದ್ ನಗರ ಅಂತಂದು ಈ ಏರಿಯಾ. ಈ ಕಡೆ ಹೋದರೆ ನಮ್ಮ ಕಾಲೇಜ್ ರೂಟ್ ಇದು. ನಮ್ಮ ಕಾಲೇಜ್ ರೂಟಿಗೆ ಹೋಗ್ತಾ ಇದ್ದೀನಿ. ಕಾಲೇಜ್ ಮುಂದೆ ಹೋದರೆ ಕಾಲೇಜ್ ಲಾಗು ಕೂಡ ಮಾಡ್ತೀನಿ. ಫ್ರೆಂಡ್ಸ್, ಇದು ಹೊಸಪೇಟೆ ಡಿಪೋ ಅಂತಂದೇಳಿ, ಯಾರಾದರೂ ಹೊಸಪೇಟೆ ಡಿಪೋ ನೋಡಿದರೆ ಕಾಮೆಂಟ್ ಹಾಕಿ. ಫ್ರೆಂಡ್ಸ್, ಇವಾಗ ನಾನು ನನ್ನ ಫ್ರೆಂಡ್ ಹತ್ರ ಬರ್ತಂತ ಹೇಳಿದ್ನಲ್ಲ, ಹೊಸಪೇಟೆಯಲ್ಲಿ ಪಟೇಲ್ ಹೈಸ್ಕೂಲ್ ಅಂತಂದು. ಈ ಸ್ಕೂಲಲ್ಲಿ ಬಂದಿದ್ವಿ. ನನ್ನ ಫ್ರೆಂಡ್ ಕಿಶೋರ್ನ ತೋರಿಸ್ತೀನಿ. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನನ್ನ ಫ್ರೆಂಡ್, ಅವ್ನು ಕಾಣಿಸ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇದ್ದಾರೆ. ಅವನೇ ನಮ್ಮ ಕಿಶೋರ್ ಅಂತ ನನ್ನ ಫ್ರೆಂಡ್, ಬಾಲ್ ಹುಡುಕ್ತಾ ಇದ್ದಾರೆ. ಫ್ರೆಂಡ್ಸ್, ಇವತ್ತು ನಾನು ಓದಿದಂಥ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಕಾಲೇಜ್. ನಾನು 3 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ನಲ್ಲ ಕಾಲೇಜ್, ನಾನು ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ವಿ. ಬನ್ನಿ, ನಮ್ಮ ಕಾಲೇಜ್ ಹೇಗಿದೆ ಅಂತ ವಿಸಿಟ್ ಮಾಡೋಣ, ಹೋಗೋಣ ಬನ್ನಿ. ಫ್ರೆಂಡ್ಸ್, ನನ್ನ ಕಾಲೇಜ್ TMAS ಪಾಲಿಟೆಕ್ನಿಕ್ ಅಕಾಡೆಮಿ ಅಂತಂದು ನನ್ನ ಕಾಲೇಜ್ಗೆ ಬಂದಿದ್ದೇನೆ. ಇದು ಇಲ್ಲಿ ಕ್ಯಾಂಪಸ್ ಆದವ್ರು ಲಿಸ್ಟ್ ಹಾಕ್ತಾರೆ. ನನ್ನ ಫ್ರೆಂಡ್ಸ್ ಕೂಡ ಕ್ಯಾಂಪಸ್ ಆಗಿದ್ರು, ಗೊತ್ತಿರೋರು. ಇದು ಬಳ್ಳಾರಿ ರೋಡಲ್ಲಿದೆ ನನ್ನ TMAS ಪಾಲಿಟೆಕ್ನಿಕ್ ಅಕಾಡೆಮಿ ಅಂತಂದು. ಕ್ಲಾಸ್ ರೂಮ್ಸ್ ಎಲ್ಲ ಹಾಕಿದ್ದಾರೆ ಬೋರ್ಡು. ಇದು ಕಾಲೇಜ್ ಸ್ಥಾಪನೆ ಮಾಡಿರ್ತಕ್ಕಂಥ ಚಂದ್ರಮೌಳೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಇವರೇ ಕಾಲೇಜ್ನ ಸ್ಥಾಪನೆ ಮಾಡಿದಂಥವ್ರು ಇವರೇ. ಗಣಪತಿ ದೇವಸ್ಥಾನ ಅದು ಒಳಗಡೆ, ಅಲ್ಲೇ ನಾವು ಬಂಕ್ ಕೊಡೋದಲ್ಲೇ ಕೂಡ್ತಿದ್ವಿ. ನಿಮಗೆ ಕಾಣ್ತಾ ಇರ್ಬೋದು, ಇದೇ ಇದು ಕ್ಯಾಂಪಸ್. ಇದು ನಾವು ಕಾಲೇಜ್ ಬಿಟ್ಟ ತಕ್ಷಣ ಕಾಲೇಜ್ ಬಂಕ್ ಕೊಡಿದ್ರೆ ನಾವು ಇದೇ ಜಾಗದಲ್ಲಿ ಕೂತ್ಕೋತಿದ್ವಿ. ಇದು ಗಣಪತಿ ಟೆಂಪಲ್ ಅಂತಂದು. ಇಲ್ಲಿ ಇದ್ರ ಹಿಂದೆಗಡೆ ಎಲ್ಲ ಕೂತ್ಕೋತಿದ್ವಿ. ಆ ಕಡೆ ಇರೋದು ರೋಸ್ ಬಡ್ ಸ್ಕೂಲ್ ಅಂತಂದು. ಇದ್ದಿಲ್ಲ, ನಾನು ಓಡಾಡಿ ಇರ್ತಕ್ಕಂಥ 3 ವರ್ಷದಲ್ಲಿ ಡಿಪ್ಲೊಮಾ ಮುಗಿಸಿದಂಥ ಕಾಲೇಜಿಗೆ ಬಂದಿದ್ದೀನಿ. ಮೇಲ್ಗಡೆ ಎಲ್ಲ ಕಾಣ್ತಾ ಇರ್ಬೋದು ನಿಮಗೆ. ನಾನು ಯಾವಾಗಲೂ ಸೈಕಲ್ ತಂದು ಇದೇ ಜಾಗದಲ್ಲಿ ನಿಂದಿರ್ತಿದ್ದೆ, ಇವಾಗ ಖಾಲಿ ಇದೆ. ಬನ್ನಿ, ನಮ್ಮ ಡಿಪಾರ್ಟ್ಮೆಂಟ್ನ ತೋರಿಸ್ತೀನಿ. ಮೆಟಲರ್ಜಿ ಲೋಹಶಾಸ್ತ್ರ ವಿಭಾಗ, ಡಿಪಾರ್ಟ್ಮೆಂಟ್ ಆಫ್ ಮೆಟಲರ್ಜಿಕಲ್ ಇಂಜಿನಿಯರಿಂಗ್. ನಾನು ಇದೇ ರೂಮ್ನಲ್ಲಿ ಕೂತ್ಕೊಂಡು ಪ್ರಾಕ್ಟಿಕಲ್ ಮಾಡ್ತಿದ್ವಿ. ನಮ್ಮ ಡಿಪಾರ್ಟ್ಮೆಂಟ್ನ ತೋರಿಸ್ತೀನಿ, ಯಾರು ಇಲ್ಲ ಒಳಗಡೆ, ತೋರಿಸ್ತೀನಿ ನಾನು. ಇದೇ ನಮ್ಮ ಕಾಲೇಜ್, ಎಲ್ಲ ನೋಡಿರ್ಬೋದು, ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ದಿನ ಆಯ್ತು ಮೆಟ್ಲು ಹತ್ತಿ. ಅಯ್ಯೋ, ಕೀ ಹಾಕ್ಬಿಟ್ಟಿದ್ದಾರೆ, ನಾನು ತೋರ್ಸೋಕ್ಕಾಗಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಮೇಲ್ಗಡೆ ಇದೆ ಅಂತ ಇರ್ಬೋದು. ಅಲ್ಲಿ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಆಫ್ ಮೆಟಲರ್ಜಿ ಅಂತ ಇದೆ. ಬಟ್ ಇದು ಗಿಡ ಅಡ್ಡ ಆದ್ರಿಂದ ಕಾಣಿಸ್ತಾ ಇಲ್ಲ. ಮೇಲು ಕಡೆ ಇದೆಲ್ಲ, ನಾನು ಅಲ್ಲಿ ಅದ್ರ ಮೇಲೆ ನಾವು ಕೂತ್ಕೋತಿದ್ವಿ. ಬಟ್ ಕಾಣ್ತಾ ಇರ್ಬೋದು ಪ್ರಿನ್ಸಿಪಲ್ ಚೇಂಬರ್. ಆ್ಯಂಡ್ ಅಲ್ಲಿ ಮೆಕ್ಯಾನಿಕಲ್ ವಿಭಾಗ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆ ಕಡೆ ಇದೆ. ಇದು ಅಕೌಂಟ್ ಸೆಕ್ಷನ್ ಅಂತ. ನಾವು ಯಾವಾಗಲೂ ಕಾಲೇಜ್ ಫೀಸ್ನ ಇಲ್ಲಿ ಇದ್ರೊಳಗಡೆ ಕಟ್ತಿದ್ವಿ. ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು, ಅದು ಜಾಲರಿ ಟೈಪ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲೇ ನಾವು ವೆಲ್ಡಿಂಗ್ ಮಾಡ್ತಿದ್ವಿ, ವೆಲ್ಡಿಂಗ್ ಮಾಡೋದು ಕಲ್ತಿದ್ವಿ. ಇದು LH4 ಅಲ್ಲಿ ಇದ್ರೊಳಗಡೆ ಮೀಟಿಂಗ್ ಏನಾದರೂ ಇದ್ರೊಳಗಡೆ ಕೂತಿದ್ವಿ. ಕಂಪ್ಯೂಟರ್ ಎಲ್ಲ ಇದ್ರೊಳಗಡೆ ಕೂತ್ಕೊಂಡು ಕಂಪ್ಯೂಟರ್ ಎಲ್ಲ ಕಲ್ತಿದ್ವಿ. ಇದೇ ಕ್ಲಾಸ್ ರೂಮ್ನ ಎಕ್ಸಾಮ್ ಇದ್ದಾಗ ಎಲ್ಲೇ ಕೂಡ್ತಿದ್ವಿ. ಎಲ್ಲ ಓಪನ್ ಇದೆ ಅನಿಸುತ್ತೆ, ಒಳಗಡೆ ತುಂಬ ಚೆನ್ನಾಗಿದೆ. ಇದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಮೆಟಲರ್ಜಿ. ಇದು ನನ್ನ ಡಿಪಾರ್ಟ್ಮೆಂಟ್, ಇದು ಮೆಟಲರ್ಜಿ ಡಿಪಾರ್ಟ್ಮೆಂಟ್. ಅಂತಕ್ಕಂತಹ ನನ್ನ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀನಿ.
ಇಲ್ಲೇ ಕೊಡ್ತಿದ್ವಿ. ಆ್ಯಂಡ್ ನನ್ನ ಬೆಂಚ್ ಇದೆ, 2ನೇ ಬೆಂಚ್ ಏನು ಕಾಣ್ತಿದ್ದಲ್ಲ, ಇದೆ ನನ್ನ ಬೆಂಚು. ಕಾಲೇಜ್ನ 4 ತಿಂಗಳಲ್ಲಿ ಕಾಲೇಜ್ LS59 ಕೂರ್ತಕ್ಕಂಥ ಜಾಗ ಇದೆ. ವಂಡರ್ಫುಲ್ ಆಗಿದೆ. ಅಂತೂ ನನ್ನ ಕಾಲೇಜ್ ನೀವೆಲ್ಲರೂ ನೋಡಿದ್ದೀರ ಅನ್ಕೋತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನಿದ್ದಾಗ ನಾನು ಔಟ್ಪುಟ್ ಆಗಿ 4 ತಿಂಗಳಿಗೆ ಕಾಲೇಜ್ನ ಚೇಂಜ್ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ವ್ಲಾಗ್ ನೋಡಿದ್ರಲ್ಲ ನಮ್ಮ ಕಾಲೇಜಿಂದು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಮರಿಬೇಡಿ. ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಆಲ್ ಆಫ್ ಯು.